ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಫೋಟೋಗ್ರಫಿ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆದಂತಹ ಒಂದು ಸಬ್ಜೆಕ್ಟ್ ಅಂತಾನೆ ಅನ್ಬೋದು. ಆ ಕ್ಯಾಮ್ರಾಗಳ ಬಗ್ಗೆ ಇರ್ಬೋದು, ಕೆಲವೊಂದು ವಿಚಾರಗಳಿಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ರು. ಇಲ್ಲಿ ಈ ಸಿನಿಮಾವನ್ನು ಶೂಟ್ ಮಾಡೋಕ್ಕೆ ನೀವು ಯಾವ ತರದ ಒಂದು ಕ್ಯಾಮ್ರಾವನ್ನು ಬಳಸಿದ್ರಿ, ಅದ್ರ ಜೊತೆಗೆ ಡ್ರೋನ್, ಯಾಕಂದ್ರೆ ರಿಸರ್ವ್ ಫಾರೆಸ್ಟ್ ಅಲ್ಲಿ ಡ್ರೋನ್ ಹಾರಿಸೋದು ಅಷ್ಟು ಸುಲಭವಾದಂತ ವಿಚಾರ ಅಲ್ಲ. ಅದನ್ನ ನಿಮ್ಮ ಪ್ರಿಪರೇಷನ್ ಯಾವ ತರ ಇತ್ತು ಅಂತ? ಸರ್, ಈಗ ಕ್ಯಾಮ್ರಾ ವೈಸ್ ನಮಗೆ ಮಲ್ಟಿಪಲ್ ಕ್ಯಾಮ್ರಾಸ್ ಇತ್ತು. ಕೆಲವು ರೆಡ್ ಕ್ಯಾಮ್ರಾಸ್ ಇದ್ರೆ, ಎರಡು ರೆಡ್ ಕ್ಯಾಮ್ರಾಸ್ ಇದ್ರೆ ಒಂದಷ್ಟು ಹೈ ಸ್ಪೀಡ್, ನೀವೀಗ ರೈನ್ ಶಾರ್ಟ್ಸ್ ಎಲ್ಲ ನೋಡಿರ್ತೀರಾ, ಅದೆಲ್ಲ ಆಲ್ಮೋಸ್ಟ್ 1000 ಫ್ರೇಮ್ ರೇಟ್ ಅಲ್ಲಿ ತುಂಬಾ ಸ್ಲೋ ಮೋಷನ್ ಕ್ಯಾಮ್ರಾಸ್. ಸೊ ಅದು ಬಿಟ್ಟು ನೆಕ್ಸ್ಟ್ ಡ್ರೋನ್ ಬಂದ್ರೆ FPV. ಡ್ರೋನ್ಗೆ ಇಬ್ರು ಸಪರೇಟ್ ಬೇರೆ ಪೈಲಟ್ಸ್ ಇದ್ರು. ಅದು ಬಿಟ್ಟು ಬೇರೆ ಇನ್ನೊಂದು ಆಲ್ಮೋಸ್ಟ್ ನಮ್ಮ ಹತ್ರ 3-4 ಡ್ರೋನ್ ಇರ್ತಾ ಇತ್ತು ಸೆಟ್ ಅಲ್ಲಿ. ಸೊ ಟೆಕ್ನಿಕಲಿ ಅಪ್ಪು ಸರ್ ಇಂಟ್ರೆಸ್ಟ್, ಅವರು ತುಂಬಾ ಗ್ಯಾಜೆಟ್ಸ್ ಅನ್ನ ಇಷ್ಟಪಡ್ತಾ ಇದ್ರು. ಸೊ ಅವರು ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು. ದಿನಕ್ಕೆ 9,000 ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯ್ತು. ಹಾಗೆ ಅಂತ ಗೊತ್ತಾಗ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಆಗಿದ್ರು ಅಪ್ಪು ಸರ್. ಪ್ರತಿಯೊಂದು ಇಕ್ವಿಪ್ಮೆಂಟ್ಸ್ ಬಗ್ಗೆ ಅವರಿಗೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇರ್ತಾ ಇತ್ತು. ಅವರು ಬಂದು ಕೇಳ್ತಾ ಇದ್ರು, ಇದು ಯಾವ್ದಾದ್ರು ಒಂದು ಹೊಸ ತರ ಲೆನ್ಸ್ ಬಂದ್ರೆ ಅವ್ರು ಅದ್ರ ಬಗ್ಗೆ ಕೇಳ್ತಾ ಇದ್ರು ಪ್ರತಿ ಸಲ ಬಂದು. ಸೊ ಒಂದು FPV ಅವರು ಟೆಕ್ನಾಲಜಿ ಇಂಪ್ರೂವ್ ಆಗಿರುವಂತದ್ರ ಬಗ್ಗೆ ಎಲ್ಲ ಮಾತನಾಡ್ಬೇಕಾದ್ರೆ, ನೀವು ಸ್ಕೂಬಾ ಡೈವಿಂಗ್ ಹೋದಂತ ಸಂದರ್ಭದಲ್ಲಿ ಅದೆಲ್ಲವನ್ನು ಕೂಡ ತೋರಿಸ್ತಿರಲ್ಲ, ವೆರೈಟೀಸ್ ಆಫ್ ಆ ಫಿಶ್ ಗಳನ್ನ ಎಷ್ಟು ಎಕ್ಸೈಟ್ ಆಗ್ತಾರೆ, ಆ ಮುಖದಲ್ಲೇ ಗೊತ್ತಾಗ್ತಾ ಇರುತ್ತೆ. ಅವರೊಂದು ಹೇಳ್ತಾರೆ, ಇದು ಎಲ್ಲಾದ್ರೂ ನಮ್ಮ ಅಪ್ಪಂಗೆ ಮತ್ತೆ ಶಂಕರ್ನಾಗ್ ಸರ್ಗೆ ಒಂದು ಮುತ್ತಿನ ಕತೆ ಟೈಮ್ ನಲ್ಲಿ ಇಲ್ಲಿ ಈ ತರ ಒಂದು ವೈವಿಧ್ಯತೆ ಇದೆ ಅಂತ ಗೊತ್ತಾಗಿದ್ರೆ ಇನ್ನು ಬೇರೆ ಬೇರೆ ಏನೇನೋ ದೊಡ್ಡ ದೊಡ್ಡ ಕತೆಗಳಾಗೋಗ್ಬಿಟ್ಟಿರೋದು ಅಂತೆಲ್ಲ ಹೇಳ್ತಾರೆ ಅಲ್ವಾ. ಬರೀ ಕ್ಯಾಮ್ರಾ ಅಂತಾನೆ ಅಲ್ಲ, ಪುನೀತ್ ರಾಜ್ಕುಮಾರ್ ಅವ್ರಿಗೆ ಪ್ರತಿಯೊಂದು ವಿಚಾರನೂ ಕೂಡ ತಿಳ್ಕೊಳ್ಳುವಂತ ಒಂದು ಇಂಟ್ರೆಸ್ಟಿಂಗ್ ಇತ್ತು. ಸ್ಕೂಬಾ ಟೈಮ್ ನಲ್ಲಿ ಯಾವ ರೀತಿಯಾಗಿ ಎಕ್ಸೈಟ್ಮೆಂಟ್ ಇತ್ತು ಅವ್ರಿಗೆ? ಹೌದು ಸರ್, ಪ್ರತಿ ಒಂದು ವಿಷಯದಲ್ಲೂ ಬರೀ ಸ್ಕೂಬಾ ಡೈವಿಂಗ್ ಅಂತಲ್ಲ, ಈವನ್ ಚಿಕ್ಕ ವಿಷಯದಲ್ಲೂ ಅಪ್ಪು ಸರ್ದು ಎಕ್ಸೈಟ್ಮೆಂಟ್, ಪ್ರತಿ ಒಂದು ವಿಷಯದಲ್ಲೂ ಎಕ್ಸೈಟ್ಮೆಂಟ್ ಇರ್ತಾ ಇತ್ತು. ಸೊ ಅದೇ ನಾನು ಹೇಳಿದ್ನಲ್ಲ, ಆ ಎಕ್ಸೈಟ್ಮೆಂಟ್ ಅವ್ರು ನೋಡಿ ನಮ್ಗೆ ಅದು ಡ್ರೈವ್ ಮಾಡ್ತಾ ಇತ್ತು. ಆ ಎನರ್ಜಿ ಇಡೀ ಸೆಟ್ ಅಲ್ಲಿ ಯಾರ್ಯಾರು ಇರ್ತಾ ಇದ್ರು ಪ್ರತಿಯೊಬ್ಬರಿಗೂ ಎನರ್ಜಿ ಡ್ರೈವ್ ಮಾಡ್ತಾ ಇತ್ತು. ಸೊ ಅದರಿಂದಾಗಿ ಆಕ್ಚುಲಿ ಪ್ರತಿಯೊಬ್ರು 2 ಗಂಟೆಗೆ ಬೆಳಗ್ಗೆ ಎಲ್ಲ ಎದ್ದು, ಸೊ ಒಂದು 6 ಗಂಟೆಗೆ ಒಂದು ಶಾರ್ಟ್ ಸಿಗ್ಬೇಕಾದ್ರೆ ಆಲ್ಮೋಸ್ಟ್ ಒಂದು 3-4 ಗಂಟೆ ನಡ್ಕೊಂಡು ಹೋಗಿ ಆ ತರ ಎಲ್ಲ, ಅದು ಅದರಿಂದಾಗಿ ಐ ಥಿಂಕ್ ಅದನ್ನ ಅಚೀವ್ ಮಾಡಕ್ಕಾಯ್ತು ಅಂತ ಭಾವಿಸ್ತೀನಿ ನಾನು. ನನ್ಗಂತೂ ಅದನ್ನ ನೋಡ್ಬೇಕಾದ್ರಂತ ಮೇನ್ ಆಗಿ ತುಂಬಾ ನಮಗೆ ಎಕ್ಸೈಟ್ ಆಗಿದ್ದು ಅಂದ್ರೆ ಕಾಳಿಂಗ ಸರ್ಪದ ಬಗ್ಗೆ ಮಾತನಾಡ್ತಾರೆ. ಆಮೇಲೆ ನೀವು ವೆಸ್ಟರ್ನ್ ಘಾಟ್ಸ್ಗೆ ಹೋದಂತ ಸಂದರ್ಭದಲ್ಲಿ, ಪಶ್ಚಿಮ ಘಟ್ಟಗಳಲ್ಲಿ ಹೋದಂತ ಸಂದರ್ಭದಲ್ಲಿ ಡ್ಯಾನ್ಸಿಂಗ್ ಫ್ರಾಗ್ ಇದೆಯಲ್ಲ ಸರ್, ಅದಂತೂ ಅಲ್ಟಿಮೇಟ್ ಆಗಿದೆ. ಮತ್ತೆ ಆ ಸೆರೆ ಹಿಡಿದಿದ್ದು ಅದ್ರದ್ದೊಂದು ಕತೆ ಹೇಳ್ತಾರೆ ಅಮೋಘ ವರ್ಷ ಅವರು, ಸೂಪರ್ ಆಗಿತ್ತು. ಅದನ್ನ ಹೇಗ್ ಸೆರೆ ಹಿಡಿದಿದ್ದು, ಅದನ್ನ ಡ್ಯಾನ್ಸಿಂಗ್ ಫ್ರಾಗ್ ಹೇಗ್ ಸಿಕ್ತು ಅದು ಅಂತ? ಡ್ಯಾನ್ಸಿಂಗ್ ಫ್ರಾಗ್ ಈ ನಮ್ಮ ಮಳೆಕಾಡಲ್ಲಿ ಪ್ರತಿಯೊಂದು ಒಂದು ಸೀಸನ್ ಟೈಮ್ ಅಲ್ಲಿ ಈ ಆಕ್ಟಿವಿಟಿ ನಡೆಯೋದು ಸಹಜ. ಈ ನಮ್ಮ ಶರಾವತಿ ಕಡೆ ಹೋದ್ರೆ ಅಥವಾ ಆಗುಂಬೆ ಕಡೆ ಹೋದ್ರೆ, ಸೊ ಈ ಡ್ಯಾನ್ಸಿಂಗ್ ಫ್ರಾಗ್, ಅದಕ್ಕೆ ಸ್ಯಾಕ್ಸಿಕೋಲಾ ಅಂತ ಇನ್ನೊಂದು ಹೆಸರು. ಸೊ ಅದು ಹೇಳಿದ್ರಲ್ಲ ಸಿನಿಮಾ ಅಲ್ಲಿ, ಅದು ಹೇಗಂತ ಹೇಳಿದ್ರೆ ಅದರದ್ದೇ ನೀವು ಕಂಟಿನ್ಯೂಸ್ ಆಗಿ ನೀವು ಅದನ್ನ ಒಂದು 2-3 ದಿನ ಕಂಟಿನ್ಯೂಸ್ ಶೂಟ್ ಮಾಡ್ತಾ ಇದ್ರೆ ಅದರದ್ದು ಕ್ಯಾರೆಕ್ಟರ್ ಆಕ್ಚುಲಿ ನಾವು ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದರದ್ದು ಆ ಒಂದು ಸ್ಪೀಶೀಸ್ ಒಂದು ಬಿಹೇವಿಯರ್ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದು ತುಂಬಾ ಎಕ್ಸೈಟಿಂಗ್ ಆಗಿರುತ್ತೆ. ಅದನ್ನೇ ಆಕ್ಚುಲಿ ಸಿನಿಮಾ ಅಲ್ಲಿ